ಮತ್ತು ಬೀಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ವೇಗೇನ್ ಡಾಕ್ಟರ್ ಡೆಲಿವರಿ ಸೇರ್ಪಡೆ. ಓವರ್ ಸಂಖ್ಯೆ 2 ಮುಕ್ತಾಯ ಕಂಡ 2 ಓವರ್ಗಳ ಬಳಿಕ ತಂಡದ ಒಟ್ಟಾರೆ ಗಳಿಕೆ 13, ಪ್ರಮುಖ 2 ಹೂತರಿಯ ನಷ್ಟಕ್ಕೆ. ಆರಂಭಿಕ ಚೆಂಡು ಕಟ್ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಚೆಂಡನ್ನು ತಿರುಗಿಸಬಲ್ಲ ಪ್ರಯತ್ನವನ್ನ ನಂದೀಶ್ ಮಾಡ್ತಾ ಇದ್ದಾರೆ. ಆರಂಭಿಕ ಚೆಂಡು ಒಂದೊಡ್ಡ ಪೂರೈಕೆ ಕೂಡ ಕಂಡು ಬರ್ತಾ ಇದೆ. ಮತ್ತೊಂದು ಬೀರಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಒಂದೊಡ್ಡ ಪೂರೈಕೆಗಳು ಕೂಡ. ಸರ್ ದಯಮಾಡಿ ಸ್ಲಿಪ್ಪರ್ ಹಾಕಿ ಆಟ ಆಡಬೇಡಿ ಸರ್, ದಯಮಾಡಿ ಸ್ಲಿಪ್ಪರ್ನ ರಿಮೂವ್ ಮಾಡಬೇಕು. ಆಚೆ ಬಿಟ್ಬಿಟ್ಟು ಬರೀ ಕಾಲಲ್ಲಿ ಆಡ್ಬೇಕು ಸರ್ ದಯಮಾಡಿ. ಇಲ್ಲವಾದಲ್ಲಿ ಸರ್ ಒಂದು ನಿಮಿಷ ಪಂದ್ಯಾಟವನ್ನು ನಿಲ್ಲಿಸಿ. ಶೂವನ್ನು ಧರಿಸಬೇಕು. ಮುಂದಿನ ಪಂದ್ಯಾಟದಿಂದ ಎಲ್ಲರೂ ಕೂಡ ಜರ್ಸಿ ಹಾಗೂ ಶೂವನ್ನು ಕಡ್ಡಾಯವಾಗಿ ಧರಿಸಲೇಬೇಕು. ಧರಿಸದೇ ಇದ್ದಲ್ಲಿ ಪಂದ್ಯಾಟವನ್ನು 1 ನಿಮಿಷಗಳ ಕಾಲ ರದ್ದುಗೊಳಿಸ್ತೇವೆ. ಮತ್ತೆ ಸ್ವಿಚ್ ಹಿಟ್ ಮಾಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಚೆಂಡನ್ನ ತಿರುಗಿಸಬಲ್ಲ ಪ್ರಯತ್ನವನ್ನ ಇಲ್ಲಿ ನಂದೀಶ್ ಮಾಡ್ತಾ ಇದ್ದಾರೆ. ಹೋಟುಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾರೆ. ಬಹಳಷ್ಟು ಒಂದು ಶ್ರೇಷ್ಠ ಮಟ್ಟದ ಹಸ್ತಗಾರಿಕೆಯಲ್ಲಿ ಮುಂದುವರಿಸ್ತಾ ಇದ್ದಾರೆ ನಂದೀಶ್. ತಮ್ಮ ವೈಯಕ್ತಿಕ 2ನೇ ಓವರ್ ಚಾಲ್ತಿಯಲ್ಲಿ ಮತ್ತೆ ಸ್ವೀಪ್ ಮಾಡುವಂತ ಪ್ರಯತ್ನವನ್ನು ಮಾಡಿದ್ರು. ಹೋಟುಗಳಿಗೆ ಅವಕಾಶ ಕಲ್ಪಿಸ್ತಾ ಇಲ್ಲ. ಒಂದೊಡ್ಡ ಪೂರೈಕೆಗಳು ಕೂಡ. ತಂಡದ ಒಟ್ಟಾರೆ ಗಳಿಕೆ 16, ಪ್ರಮುಖ 2 ಹೂತರಿಯ ನಷ್ಟಕ್ಕೆ. ಮತ್ತೆ ಸ್ವಿಚ್ ಹಿಟ್ ಮಾಡುವಂತ ಪ್ರಯತ್ನ. ಮೂಲಕ ಬಾರಿ ಚೆಂಡು ಸೀಮಾ ರೇಖೆಯ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿನ ಕೊಟ್ಟದ ಹೆಚ್ಚುವರಿಯ ಸೇರ್ಪಡೆ ಕೂಡ. ವೀರೇಶಿನ ಹೊಡೆತ. ಮೂಲಕ ಬಾರಿ ಚೆಂಡು ನಟ್ಟ ನೇರ ಹೊಡೆತ ದಾಖಲಿಸಿದ್ರು. ಚೆಂಡು ಸೀಮಾ ರೇಖೆ ಹೊರಭಾಗದಲ್ಲಿ ಕ್ರಮಿಸ್ತಾ ಇದೆ. 6. ಓವರ್ ಸಂಖ್ಯೆ 3 ಮುಕ್ತಾಯ ಕಂಡ 18 ಚೆಂಡಿನ ಬಳಿಕ ತಂಡದ ಒಟ್ಟಾರೆ ಗಳಿಕೆ 26, ಪ್ರಮುಖ 2 ಹೂತರಿಯ ನಷ್ಟಕ್ಕೆ. ದಯಮಾಡಿ ಬೌಲರ್ ನೇಮ್ ತಿಳಿಸ್ಕೊಡಿ ಸರ್. ನಾಲ್ಕನೇ ಓವರ್ ಚಾಲ್ಸ್ಗಾಗಿ ಪ್ರದೀಪನ ಪರಿಚಯಿಸುವ ಲೆಕ್ಕಾಚಾರವನ್ನು ಮಾಡ್ತಾ ಇದ್ದಾರೆ. ಆರಂಭಿಕ ಚೆಂಡು ಸ್ವಿಚ್ ಹಿಟ್ ಮಾಡುವಂತ ಪ್ರಯತ್ನವನ್ನು ಮಾಡಿದ್ರು. ಲಾಂಗ್ ಆಫ್ ನೋಡೋಣ. ಚುರುಕಿನ ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಒಂದೊಡ್ಡ ಪೂರೈಕೆ ಕೂಡ ಕಂಡು ಬರ್ತಾ ಇದೆ. ತಂಡದ ಒಟ್ಟಾರೆ ಗಳಿಕೆ 27, 27. ಅಗಲವಾದ ಎಸೆತ ಹೊಳೆಯುವ ಸೂಚನೆಗಳ ತೀರ್ಪುಗಾರಿಕೆಯಿಂದ ಬರ್ತಾ ಇದೆ.
ಮತ್ತು ಬೀಸುವಂತ ಪ್ರಯತ್ನವನ್ನು ಮಾಡಿದ್ರು. ಲಾಂಗ್ ಆನ್ ನಡುವಣ ಒಂದರ ಬದಲಿಗೆ ಒಟ್ಟಿನ ಪೂರೈಕೆ ಕೂಡ ಕಂಡು ಬರ್ತಾ ಇದೆ. ಬಹಳಷ್ಟು ಒಂದು ಚುರುಕಿನ ರಕ್ಷಣೆ ಮಾಡಿದ್ರು, ಆದರೂ ಕೂಡ ಒಂದರ ಬದಲಿಗೆ 2 ಓಟದ ಪೂರೈಕೆ ಕೂಡ ಕಂಡು ಬರ್ತಾ ಇದೆ. ತಂಡದ ಒಟ್ಟಾರೆ ಗಳಿಕೆ 33 ದಶಕ. ಮತ್ತೆ ಬೀಸುವಂತ ಪ್ರಯತ್ನ ಮಾಡಿದ್ರು, ಗಾಳಿಯಲ್ಲಿ ಚೆಂಡು ತೇಲ್ತಾ ಇದೆ, ಚೆಲ್ಲಿದರು ಮಲ್ಲಿಗೆಯ ಮತ್ತೊಂದು ಜೀವದಾನವನ್ನು ಪಡ್ಕೊಳ್ತಾ ಇದ್ದಾನೆ. ನವೀನ ಜೀವದಾನದ ಲಾಭಾಂಶವನ್ನ ಅದ್ಯಾವ ರೀತಿ ಸದುಪಯೋಗ ಪಡೆದುಕೊಂಡು ಮುಂದಿನ ಹಂತಕ್ಕೆ ಸಜ್ಜಾಗ್ತಾನೆ ನವೀನ ಕಾದ್ ನೋಡ್ಬೇಕಾಗಿದೆ. ಈ ಒಂದು ಪಂದ್ಯಾಟದಲ್ಲಿ 3 ಜೀವದಾನದ ಲಾಭಾಂಶವನ್ನು ನವೀನ ಪಡ್ಕೊಳ್ತಾ ಇದ್ದಾರೆ. ಮತ್ತೆ ಮುನ್ನುಗ್ಗಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಟನೆಯರ್ನ ಹೊಡೆತವನ್ನು ದಾಖಲಿಸುವ ಪ್ರಯತ್ನವನ್ನು ಮಾಡಿದ್ರು, ಚುರುಗಿನ ರಕ್ಷಣೆಯನ್ನು ಮಾಡಿದ್ರು. ಹೊಂದದ ಪೂರೈಕೆ ಕೂಡ ತಂಡದ ಒಟ್ಟಾರೆ ಗಳಿಕೆ 33. ಮತ್ತೆ ಬೀಸುವಂತ ಪ್ರಯತ್ನ ಮಾಡಿದ್ರು, ಲಾಂಗ್ ಆಫ್ ನಡುವಣ ಚುರುಕಿ ರಕ್ಷಣೆ ಮಾಡ್ತಾ ಇದ್ದಾರೆ. ಯಾವುದೇ ಆಘಾತ ಆಗುವ ಅವಕಾಶ ಮಾಡಿಕೊಡ್ತಾ ಇಲ್ಲ. ಒಂದರ ಬದಲಿಗೆ 2 ಒಟ್ಟಿದ ಪೂರೈಕೆ ಕೂಡ. ಅಂತಿಮ 1 ಚೆಂಡು ಬಾಕಿ. ಮತ್ತೆ ಬೀಸುವಂತ ಪ್ರಯತ್ನ ಮಾಡಿದ್ರು, ಚೆಂಡು ಸೀಮಾರೇಖ್ಯ ಹೊರಭಾಗವನ್ನು ಕ್ರಮಿಸ್ತಾ ಇದೆ. 6 ಷಟ್ಕ ಹಾರೊಟ್ಟದ ಹೆಚ್ಚುವರಿಯ ಸೇರ್ಪಡ ಮ್ಯಾಕ್ಸಿಮಮ್. ಸರ್, ದಯಮಾಡಿ ತೀರ್ಪುಗಾರಿಕೆಯಲ್ಲಿ ಒಂದು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಪಂದ್ಯಾಟವನ್ನು ಶೀಘ್ರಗತಿಯಲ್ಲಿ ಮುಂದುವರಿಸಿ ಸರ್. ಇನ್ನು ದಿನದ ಹಲವಾರು ಪಂದ್ಯಾಟಗಳು ಇಲ್ಲಿ ಸಾಗಿ ಬರಬೇಕಾಗಿದೆ. ಸಾರ್ಥಕ್ ಎಜುಕೇಶನಲ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ಮರಿಗೌಡನ ದೊಡ್ಡಿ ಇವರ ಒಂದು ಶ್ರಮಾಶ್ರಯದಲ್ಲಿ ಮರಳವಾಡಿ ಪ್ರೀಮಿಯರ್ ಲೀಗ್ ಆ ವೃತ್ತಿ ಒಂದು ಇಲ್ಲಿ ಸುಂದರತೆಯಿಂದ ಸಾಗಿ ಬರ್ತಾ ಇದೆ. ಈ ಒಂದು ಪಂದ್ಯಾಟಕ್ಕಾಗಿ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಶಿವು ಹಾಗೂ ಶಶಿ ನಿನ್ನ ಜೊತೆಗೂಡಿ ಬಹಳಷ್ಟು ಒಂದು ಶ್ರೇಷ್ಠ ಮಟ್ಟದ ಪಂದ್ಯಾಟ ಇಲ್ಲಿ ಸಾಗಿ ಬರ್ತಾ ಇದೆ. ಸರ್, ದಯಮಾಡಿ ಹೋಲರ್ ನೇಮ್ ತಿಳಿಸ್ಕೊಡಿ ಸರ್. ಆರಂಭಿಕ ಚೆಂಡು ಬೀಸುವಂತ ಪ್ರಯತ್ನವನ್ನು ಮಾಡಿದ್ರು, ರನ್ಔಟ್ ಆಗುವ ಎಲ್ಲ ಸಾಧ್ಯತೆ ಇತ್ತು. ಆದರೆ ಕ್ಷೇತ್ರ ರಕ್ಷಣೆಯಲ್ಲಿ ಕೊಂಚ ಮಟ್ಟಿಗೆ ಎಡವಚ್ಚನ್ನು ಮಾಡಿದ್ರು. ಪ್ರಸನ್ನ ತಮ್ಮ ವೈಯಕ್ತಿಕ 5ನೇ ಓವರ್ ಚಾಲ್ತಿಗಾಗಿ ಅಗಲವಾದ ಎಸೆತ ವೈಡ್ ಎನ್ನುವ ಸೂಚನೆ ಕೂಡ ತೀರ್ಪುಗಾರಿಕೆಯಲ್ಲಿ ಹೊರಬೀಳ್ತಾ ಇದೆ. ಒಂದು ಅತಿಕ್ರಮ ಒಟ್ಟಿದ ಪೂರೈಕೆ ಕೂಡ ಕಂಡು ಬರ್ತಾ ಇದೆ. ತಂಡದ ಒಟ್ಟಾರೆ ಗಳಿಕೆ 42. ಮತ್ತೆ ಬೀಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಕೋಚ್ಗಳಿಗೆ ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇಲ್ಲ. ಚುಕ್ಕಿ ಚೆಂಡಿನ ಸರಮಾಲೆಯಲ್ಲಿ ಅಂಕಪಟ್ಟಿಯಲ್ಲಿ ಸೇರ್ಪಡಿಕೆಯನ್ನು ಕಾಣ್ತಾ ಇದೆ. ತಂಡದ ಒಟ್ಟಾರೆ ಗಳಿಕೆ 42.
ರಿಮೈನಿಂಗ್ ಲಾಸ್ಟ್ 4 ಬಾಲ್, ಅಂತಿಮ 4 ಚೆಂಡು ಬಾಕಿ. ಸರ್ ದಯಮಾಡಿ ಪಂದ್ಯಾಟ ಶುರು ಮಾಡಿ ಸರ್. ಸರ್ ಥರ್ಡ್ ಅಂಪೈರ್ ಡಿಸಿಷನ್ ರನ್ಔಟ್ಗೆ ರಿವ್ಯೂ ಕೇಳಿದ್ದಾರೆ ಸರ್. ಇದು ಸಮೃದ್ಧಿ ಮತ್ತು KFC ನಡೀತಾ ಇರ್ತಾನೆ ಇದು ಸರ್. ಮುಂದಿನ ಪಂದ್ಯಾಟಕ್ಕೆ ಕರೆಯನ್ನು ಕೊಡ್ತಾ ಇದ್ದಾರೆ SRC ಶ್ರೀರಾಮ ಕ್ರಿಕೆಟರ್ಸ್ ನ ವಿರುದ್ಧವಾಗಿ ಧರಣಿ ಕ್ರಿಕೆಟರ್ಸ್. 2 ತಂಡದ ಆಟಗಾರರು ಸಜ್ಜಾಗಿರ್ಬೇಕಂತ ಕೇಳಿಕೊಳ್ತಾ ಇದ್ದಾರೆ. ಈ ಒಂದು ಪಂದ್ಯಾಟ ಆದ ಬಳಿಕ ಮುಂದಿನ ಪಂದ್ಯಾಟಕ್ಕೆ ಕರೆಯನ್ನು ಕೊಡ್ತಾ ಇದ್ದೇನೆ. ಡ್ರೀಮ್ ಡಿಫೆನ್ಸರ್ ವಿರುದ್ಧವಾಗಿ ಮಧು ಪುನೀತ್ 11 2 ತಂಡದ ನಾಯಕರು ಸಜ್ಜಾಗಿರ್ಬೇಕಂತ ಕೇಳಿಕೊಳ್ತಾ ಇದ್ದಾನೆ. ಡ್ರೀಮ್ ಡಿಫೆಂಡರ್ಸ್ ವಿರುದ್ಧವಾಗಿ ಮಧು ಪುನೀತ್ 11 2 ತಂಡದ ಆಟಗಾರರು ಈ ಒಂದು ಪಂದ್ಯಾಟ ಹಾಗೂ ಇನ್ನೂ ಒಂದು ಪಂದ್ಯಾಟ ಮುಗಿದ ನಂತರ ಸಜ್ಜಾಗಿರ್ಬೇಕಂತ ಕೇಳಿಕೊಳ್ತಾ ಇದ್ದಾನೆ. ಅಣ್ಣ ಲೈವ್ ಆನ್ ಮಾಡಿ ಅಣ್ಣ. ಥರ್ಡ್ ಅಂಪೈರ್ ಡಿಸಿಷನ್ ಇಸ್ ನಾಟ್ ಔಟ್. ಯಾವುದೇ ಆಘಾತ ಮತ್ತು ಅಪಘಾತಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಕ್ಲೀನ್ ನಾಟ್ ಔಟ್ ಮುಖೇನವಾಗಿ ಉದಳಿಲಿ ವಾಪಸ್ಸಾತಿಯನ್ನು ಕಾಣ್ತಾ ಇದೆ. ತಂಡದ ವಿಚಾರಗಳಿಗೆ 42-42. ಮುಂದೋಗಿ ಬೀಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಲಾಂಗ್ ಆನ್ ನೋಡೋಣ ಸರ್. ದಯಮಾಡಿ ಇಲ್ಲಿ ಪಂದ್ಯಾಟ ನಡೀತಾ ಇದೆ ಸರ್. ದಯಮಾಡಿ ಬಾಲನ್ನ ಒಳಗೆ ಕಳಿಸ್ಬೇಡಿ ಸರ್ ದಯಮಾಡಿ. ಒಂದೊಂದಿನ ಪೂರೈಕೆಗಳು ಕೂಡ ಕಂಡು ಬರ್ತಾ ಇದೆ. ಮತ್ತು ಬೀಸುವಂತ ಪ್ರಯತ್ನ. ಲಾಂಗ್ ಆಫ್ ನೋಡೋಣ. ಚೂರುಕಿರ ಸಿಕ್ಸರ್ ಇಲ್ಲಿ ದಾಖಲಾತಿಯನ್ನು ಕಾಣ್ತಾ ಇದೆ. ಹಾರಟದ ಹೆಚ್ಚುವರಿಯ ಸೇರ್ಪಾಡ. ತಂಡದ ಒಟ್ಟಾರೆ ಗಳಿಕೆ 49-49. ರಿಮೈನಿಂಗ್ ಲಾಸ್ಟ್ 2 ಬಾಲ್ಸ್, ಅಂತಿಮ 2 ಚೆಂಡು ಬಾಕಿ. ಮತ್ತೆ ಬೀಸುವಂತ ಪ್ರಯತ್ನವನ್ನು ಮಾಡಿದ್ರು. ನಟನೆಯರನ್ನ ಹೊಡೆತವನ್ನು ದಾಖಲಿಸುವ ಪ್ರಯತ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಒಂದೊಂದಿನ ಪೂರೈಕೆ ಕೂಡ ಕಂಡು ಬರ್ತಾ ಇದೆ. ಈ ಒಂದು ಪಂದ್ಯಾಟದಲ್ಲಿ ಸಮೃದ್ಧಿ ತಂಡವು 50 ಪೂರೈಸ್ತಾ ಇದೆ. 50. ಮತ್ತೆ ಬೀಸುವಂತ ಪ್ರಯತ್ನವನ್ನು ಮಾಡಿದ್ರು. ಕ್ಲೀನ್ ಬಾಲ್ ಮುಖೇನವಾಗಿ ನವೀನ ವಾಪಸ್ಸಾತಿಯನ್ನು ಕಾಣಬೇಕು. ಬ್ಯಾಕ್ ಟು ಪೌಲಿಯನ್. ಬಹಳಷ್ಟು ಒಂದು ಉತ್ತಮ ರೀತಿಯ ಬ್ಯಾಟಿಂಗ್ ಮುಂದುವರಿಕೆಯನ್ನು ಮಾಡ್ತಾ ಇದ್ರು. ಹೋಸ್ಟ್ಗಳಿಗೆ ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇಲ್ಲ. ಓವರ್ ಸಂಖ್ಯೆ 5 ಮುಕ್ತಾಯ ಕಂಡ 5 ಓವರ್ಗಳ ಬಳಿಕ ತಂಡದ ಒಟ್ಟಾರೆ ಗಳಿಕೆ 50. ಟಾರ್ಗೆಟ್ ಸಂಖ್ಯೆ 51. ಜಯಕ್ಕಾಗಿ 30 ಚೆಂಡಿನ ಮುಂದೆ 51 ಓಟ್ಗಳು ಬರಬೇಕಾಗಿದೆ.
ಆರಂಭಿಕ ಎಸೆತ ಮಹೇಶ್ ಎಸ್ತುಗಾರಿಕೆ ಒಳಂತದಲ್ಲಿ ಪರಿಚಯಿಸುವಂತ ಲೆಕ್ಕಾಚಾರವನ್ನು ಮಾಡ್ತಾ ಇದ್ದಾರೆ. ಆರಂಭಿಕ ಚೆಂಡಿನ ಮುಖೇನವಾಗಿ ಸ್ವಿಚ್ ಇಟ್ ಮಾಡುವಂತ ಪ್ರಯತ್ನವನ್ನು ಮಾಡಿದ್ರು. ಯಾವುದೇ ಓಟುಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಶರಡನ್ನ ಚೆಂಡು ಬೀಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಲೆಫ್ಟಿ ಮಹೇಶ ಓಟುಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಹಸಿದಿರುವ ಎರಡು ಚೆಂಡು ಕೂಡ ಜಾಸ್ತಿ ಡೆಲಿವರಿಗೆ ಸೇರ್ಪಡಿಕೆಯನ್ನು ಕಾಣ್ತಾ ಇದೆ. ಬಹಳಷ್ಟು ಒಂದು ಉತ್ತಮ ರೀತಿಯ ಹಸ್ತಗಾರಿಕೆಯನ್ನು ಮುಂದುವರಿಸ್ತಾ ಇದ್ದಾರೆ. ಮೂರನೇ ಚೆಂಡು ಬೀಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮಹೇಶ್ ಓಟ್ಗಳಿಗೆ ಅವಕಾಶವನ್ನು ಕೊಡಿಸ್ತಾ ಇಲ್ಲ. ಅಗೇನ್ ಡಾಕ್ಟರ್ ಡೆಲಿವರಿಯ ಸೇರ್ಪಡೆ ಕೂಡ. ಮತ್ತೆ ಬೀಸುವಂತ ಪ್ರಯತ್ನ ಮಾಡಿದ್ರು. ಕ್ಷೇತ್ರ ರಕ್ಷಣೆಯಲ್ಲಿ ಕೊಂಚ ಮಟ್ಟಿಗೆ ಎಡವಟ್ಟನ್ನು ಮಾಡಿದ್ರು. ಒಂದರ ಬದಲಿಗೆ ಎರಡು ಒಟ್ಟಿನ ಪೂರೈಕೆ ಕೂಡ ಕಂಡು ಬರ್ತಾ ಇದೆ. ತಂಡದ ಉಚ್ಚಾರಗಳಿಗೆ ಎರಡು, ಯಾವುದೇ ಹುದ್ದರಿಯ ನಷ್ಟವಿಲ್ಲದೆ ಬಹಳಷ್ಟು ಒಂದು ಚುರುಕಿನ ಕ್ಷೇತ್ರ ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಮತ್ತೆ ಬೀಸುವಂತ ಪ್ರಯತ್ನ ತರ್ಮೂಲಕಿ ಬಾರಿ ಚೆಂಡು ಸೀಮಾರೇಖೆಯ ಹೊರಭಾಗದಲ್ಲಿ ಕ್ರಮಿಸ್ತಾ ಇದೆ. ಸಿಕ್ಸರ್ ಷಟ್ಕ ಹಾರಟದ ಹೆಚ್ಚುವರಿಯ ಸೇರ್ಪಡೆ. ಮತ್ತೆ ಬೀಸುವಂತ ಪ್ರಯತ್ನವನ್ನು ಮಾಡಿದ್ರು. ಲೆಗ್ ಸೈಡ್ ಮೇಲ್ಭಾಗದಲ್ಲಿ ಚುರುಕಿನ ಕ್ಷೇತ್ರ ಮಾಡಿದ್ರು. ಅಂಪೈರಿಂದ ನಕಾರಾತ್ಮಕ ತೀರ್ಪು ಹೊರಬೀಳ್ತಾ ಇದೆ. ಅಂಪೈರ್ನ ತೀರ್ಮಾನವೇ ಅಂತಿಮ ತೀರ್ಮಾನ. ಯಾವುದೇ ಗೊಂದಲಕ್ಕೆ ಅವಕಾಶವನ್ನು ದಯಮಾಡಿ ಮಾಡಿಕೊಡಬೇಡಿ.
ಓವರ್ ಸಂಖ್ಯೆ ಒಂದು ಮುಕ್ತಾಯ ಕಂಡ ಒಂದು ಓವರ್ ಬಳಿಕ ತಂಡದ ಒಟ್ಟಾರೆ ಗಳಿಕೆ 1.10 ಎರಡನೇ ಓವರ್ ಚಾಲ್ತಿಗಾಗಿ ರಂಜಿತ್ ಪರಿಚಯಿಸುವಂತ ಲೆಕ್ಕಾಚಾರವನ್ನು ಮಾಡ್ತಾ ಇದ್ದಾರೆ. ಆರಂಭಿಕ ಚೆಂಡನ್ನು ತಿರುಗಿಸುವಲ್ಲ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ರಾಜೀವ್ ರವರು. ರಂಜಿತ್ ರವರು ಬಹಳಷ್ಟು ಒಂದು ಉತ್ತಮ ರೀತಿಯ ಬೌಲಿಂಗ್ ವೈಖರಿಯನ್ನು ಮಾಡ್ತಾ ಇದ್ದಾರೆ. ಯಾವುದೇ ರೀತಿಯ ಓಟುಗಳಿಗೆ ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇಲ್ಲ. ದ್ವಿತೀಯ ಚೆಂಡು ಸೂಚಿ ಮಾಡುವಂತಹ ಮುಖ್ಯವಾಗಿ ಬೀರುಸಿನ ಸಿಕ್ಸರ್ ಇಲ್ಲಿ ದಾಖಲಾತಿಯನ್ನು ಕಾಣ್ತಾ ಇದೆ. ಹಾರಾಟದ ಹೆಚ್ಚುವರಿಯ ಸರ್ ಮ್ಯಾಕ್ಸಿಮಮ್ ತಂಡದ ಒಟ್ಟಾರೆ ಗಳಿಕೆ 16 ವಿತೌಟ್ ನೋ ಲಾಸ್. ಬೀಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಥರ್ಡ್ ಅಂಪೈರ್ ಡಿಸಿಷನ್. ದೊಡ್ಡದಾಗ ಬರೀರಿ ಸರ್. ಸಂಜು ಭಾಯಿ ಆನಂದಣ್ಣ ಬಂದವರ ಎಲ್ಲಿ ಅಲ್ಲೇ ಅವರು. Sir, third umpire decision is not out. ತಂಡದ ಒಟ್ಟಾರೆ ಗಳಿಕೆ 17-17. ಸರ್ಕಾರ ಕೇರಳ ಅಂತ ಹೇಳಿ ರಂಜಿತ್ನ ಪರಿಚಯಿಸುವಂತ ಲೆಕ್ಕಾಚಾರವನ್ನು ಮಾಡಿದ್ರು. ಚುರುಕಿನ ಹೊಸಗಾರಿಕೆಯನ್ನು ಮುಂದುವರಿಸ್ತಾ ಇದ್ದಾರೆ. ಮತ್ತೊಮ್ಮೆ ಸ್ವಿಚ್ ಮಾಡುವಂತ ಪ್ರಯತ್ನ ಮಾಡಿದ್ರು. ಗಾಳಿಯಲ್ಲಿ ಚೆಂಡು ತೇಲ್ತಾ ಇದೆ. ಈ ಬಾರಿ ಸುಂದರ ಯಕ್ಷಣೆ ಮಾಡಿದ್ರು. ಹುದ್ದರಿ ಆಘಾತ. ರಮೇಶನ ಹುದ್ದರಿ ಕೆಳಗೆ ಹುರುಳುತ್ತಾ ಇದೆ. ಮೂರನೇ ಆಟಗಾರನಾಗಿ ಸಂಜು ಪರಿಚಯಿಸುವಂತ ಲೆಕ್ಕಾಚಾರವನ್ನು ಮಾಡ್ತಾ ಇದ್ದಾರೆ.
ಮತ್ತೆ ಬೀಸುವಂತ ಪ್ರಯತ್ನ ಮಾಡಿದ್ರು, ಗಾಳಿಯಲ್ಲಿ ಚೆಂಡು ತೇಲ್ತಾ ಇದೆ. ಈ ಬಾರಿ ಕ್ಷೇತ್ರ ರಕ್ಷಣೆಯಲ್ಲಿ ಎಡವಚ್ಚನ ಮಾಡಿದ್ರು. ಒಂದರ ಬದಲಿಗೆ ಎರಡು ಎತ್ತಿದ ಪೂರೈಕೆ ಕೂಡ ಕಂಡು ಬರ್ತಾ ಇದೆ. ತಂಡದ ಒಟ್ಟಾರೆ ಗಳಿಕೆ 19 ಪ್ರಮುಖ ಒಂದು ಹುದರಿಯ ನಷ್ಟಕ್ಕೆ. ತಂಡನ ಕಟ್ ಮಾಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಓಟುಗಳಿಗೆ ಅವಕಾಶ ಕಲ್ಪಿಸಿಕೊಡ್ತಾ ಇಲ್ಲ. ಓವರ್ ಸಂಖ್ಯೆ 2 ಮುಕ್ತಾಯ ಕಂಡ 2 ಚೆಂಡಿನ ಬಳಿಕ 2 ಓವರ್ ಬಳಿಕ ತಂಡದ ಒಟ್ಟಾರೆ ಗಳಿಕೆ 19 ಪ್ರಮುಖ ಒಂದು ಹುದರಿಯ ನಷ್ಟಕ್ಕೆ. ಮೂರನೇ ಓವರ್ ಚಾಲ್ತಿಗಾಗಿ ಅದ್ಯಾವ ಬೌಲರ್ನ ಪರಿಚಯಿಸುವಂತಹ ಲೆಕ್ಕಾಚಾರವನ್ನು ತಂಡದ ನಾಯಕ ಮಾಡ್ತಾರೆ ಅಂತ ಕಾದು ನೋಡಬೇಕು. ರಂಪಿಕ ಚೆಂಡು ಬೀಸುವಂತ ಪ್ರಯತ್ನವನ್ನು ಮಾಡಿದ್ರು. ಲಾಂಗ್ ನಡುವಣ ಚುರುಕಿನ ಕ್ಷೇತ್ರಕ್ಷಣೆ ಮಾಡಿದ್ರು. ಹುದರಿ ಆಘಾತ. ಪ್ರಮೋದ ಹೊಪಸಾತಿಯನ್ನು ಕಾಣಬೇಕು. ಬ್ಯಾಕ್ ಟು ಪೆವಿಲಿಯನ್. ಹೊಸ ಆಟಗಾರನ್ನು ಪರಿಚಯಿಸುವಂತ ಲೆಕ್ಕಾಚಾರ. ಪಿಂಕ್ ಸ್ಟ್ರೈಕರ್ ಪಡೆದುಕೊಳ್ತಾ ಇದ್ದಾರೆ. ರಮಿಕ ಚೆಂಡು ಸ್ವಿಚ್ ಮಾಡುವಂತ ಪ್ರಯತ್ನ ಮಾಡಿದ್ರು. ಸ್ಟಂಪ್ ಔಟ್ಗಾಗಿ ಥರ್ಡ್ ಅಂಪೈರ್ ಡಿಸಿಷನ್. ಥರ್ಡ್ ಅಂಪೈರ್ ಡಿಸಿಷನ್ ಇಸ್ ಔಟ್. ಸ್ಟಂಪ್ ಔಟ್ ಮುಖ್ಯವಾಗಿ ಪಿಂಕ್ ವಾಪಸಾತಿಯನ್ನು ಕಾಣಬೇಕು. ಕಾಯಿನ್ ಎತ್ಕೊ ಮಡಿಕೊ. ಮುಂದಿನ ಪಂದ್ಯಟಿಗೆ ಕರೆಯನ್ನು ಕೊಡ್ತಾ ಇದೆ. ದಿನದ 3ನೇ ಪಂದ್ಯಾಟ ಶ್ರೀರಾಮ ಕ್ರಿಕೆಟರ್ಸ್ ವಿರುದ್ಧವಾಗಿ ಧರಣಿ ಕ್ರಿಕೆಟರ್ಸ್. ಎರಡು ತಂಡದ ಆಟಗಾರರು ಒಂದು ದ್ವಿತೀಯ ಸೆಷನ್ ಮುಗಿದ ಬಳಿಕ ತಂಡದ ಆಟಗಾರ ಸಜ್ಜಾಗಿರ್ಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಬಿರುಸಿನ ಹೊಡೆತ ಮೂಲಕ ಬಾರಿ ಹ್ಯಾಟ್ರಿಕ್ ವಿಕೆಟ್ ಮುಖೇನವಾಗಿ ಹುದರಿ ಆಘಾತ.
ಪ್ರಮೋದ್ ತನ್ನ ವೈಯಕ್ತಿಕ 1ನೇ ಓವರ್ನಲ್ಲಿ ಹ್ಯಾಟ್ರಿಕ್ ವಿಕೆಟ್ ಅನ್ನು ಪಡೆದುಕೊಳ್ತಾ ಇದ್ದಾರೆ. ನಾಲ್ಕನೇ ಚೆಂಡಿಗಾಗಿ ಬಹಳಷ್ಟು ಒಂದು ಬಿರುಸಿನ ಹೊಡೆತವನ್ನು ದಾಖಲಿಸುವ ಪ್ರಯತ್ನವನ್ನು ಮಾಡಿದ್ರು. ಓಟುಗಳಿಗೆ ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇಲ್ಲ. ಮತ್ತೆ ಬೀಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ನಟನೆಯರನ್ನ ಹೊಡೆತವನ್ನು ದಾಖಲಿಸುವ ಪ್ರಯತ್ನ ಮಾಡಿದ್ರು. ಓಟುಗಳಿಗೆ ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇಲ್ಲ. ಅಗೇನ್ ದೊಡ್ಡ ಡೆಲಿವರಿಯ ಸೇರ್ಪಡೆ ಕೂಡ. ಮತ್ತೆ ಬೀಸುವಂತ ಪ್ರಯತ್ನ ಮಾಡಿದ್ರು. ತನ್ನ ಮೂಲಕ ಈ ಬಾರಿ ಮತ್ತೊಂದು ಹುದರಿ ಆಘಾತ. ತಮ್ಮ ವೈಯಕ್ತಿಕ ಓವರಲ್ಲಿ 4 ವಿಕೆಟ್ ಅನ್ನ ಮೈಡೀನ್ 4 ವಿಕೆಟ್ ಅನ್ನ ಪ್ರಮೋದ ಪಡ್ಕೊಳ್ತಾ ಇದ್ದಾರೆ. ಬಹಳಷ್ಟು ಒಂದು ಸಮೃದ್ಧಿ ಕ್ರಿಕೆಟರ್ಸ್ನ ವಿರುದ್ಧವಾಗಿ ಬಹಳಷ್ಟು ಒಂದು ಉತ್ತಮ ರೀತಿಯ ಎಸೆತಗಾರಿಕೆಯನ್ನು ಮುಂದುವರಿಸ್ತಾ ಇದ್ದಾರೆ. ತಂಡದ ಒಟ್ಟಾರೆ ಗಳಿಕೆ 19. ಆರಂಭಿಕ ಚೆಂಡು ಬೀಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಓಟುಗಳಿಗೆ ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇಲ್ಲ. ಎರಡನೇ ಚೆಂಡಿಗಾಗಿ ಮತ್ತೆ ಬೀಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಚೆಂಡನ್ನು ತಿರುಗಿಸಬಲ್ಲ ಪ್ರಯತ್ನವನ್ನ ರಂಜಿತ್ ಬಹಳಷ್ಟು ಒಂದು ಶ್ರೇಷ್ಠ ಮಟ್ಟದ ಹಸ್ತಗಾರಿಕೆಯನ್ನು ಮುಂದುವರಿಸ್ತಾ ಇದ್ದಾರೆ ಸಮೃದ್ಧಿ ಕ್ರಿಕೆಟರ್ಸ್ನ ಪರವಾಗಿ. ಮತ್ತೆ 3ನೇ ಚೆಂಡು ಬೀಸುವಂತ ಪ್ರಯತ್ನವನ್ನು ಮಾಡಿದ್ರು. ನಟನೆಯನ್ನು ಹೊರತುಪಡಿಸಿ ದಾಖಲಿಸುವಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಒಂದೊಡ್ಡದ ಪೂರೈಕೆ ಕೂಡ ತಂಡದ ಒಟ್ಟಾರೆಗಳಿಗೆ 22 ದಶಕ ಅಂತಿಮ 4ನೇ ಚೆಂಡಿಗಾಗಿ ಈ ಬಾರಿ ಸ್ವಿಚ್ ಇಟ್ ಮಾಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಓಟುಗಳಿಗೆ ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇಲ್ಲ. ಅಂತಿಮ 2 ಚೆಂಡು ಬಾಕಿ. ರಿಮೈನಿಂಗ್ ಲಾಸ್ಟ್ 2 ಬಾಲ್. ಮತ್ತೆ ವಿರುಸಿನ ಹೊಡೆತವನ್ನು ದಾಖಲಿಸುವ ಪ್ರಯತ್ನವನ್ನು ಮಾಡಿದ್ರು. ಲಾಂಗ್ ಆಫ್ ಮಾಡುವ ಕೀರ್ತಿ ಬಹಳಷ್ಟು ಒಂದು ಚುರುಕಿದ ಕ್ಷೇತ್ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ ಸಮೃದ್ಧಿ ಕ್ರಿಕೆಟ್ನ ಪರವಾಗಿ. ಅಂತಿಮ 1 ಚೆಂಡು. ರಿಮೈನಿಂಗ್ ಲಾಸ್ಟ್ ಬಾಲ್. ನೇರ ತಾಸಾಗಿ ಬಿದ್ದ ಚೆಂಡು. ಯಾವುದೇ ರೀತಿಯ ಓಟುಗಳಿಗೆ ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇಲ್ಲ. ಓವರ್ ಸಂಖ್ಯೆ 4 ಮುಕ್ತಾಯ ಕಂಡ 4 ಓವರ್ ಬಳಿಕ ತಂಡದ ಒಟ್ಟಾರೆಗಳಿಗೆ 20. ಪ್ರಮುಖ 6 ಹುದರಿಯ ನಷ್ಟಕ್ಕೆ. ಜಯಕ್ಕಾಗಿ 6ರ ಮುಂದೆ 32. ಅಂತಿಮ ಜಯಕ್ಕಾಗಿ 6 ಚೆಂಡು. ಜಯಕ್ಕಾಗಿ 32 ಒಟ್ಟುಗಳು ಬರಬೇಕಾಗಿದೆ. 6ಕ್ಕೆ 32. ಸರ್ ದಯಮಾಡಿ ಮುಂದಿನ ಪಂದ್ಯಾಟಕ್ಕಾಗಿ
ಶ್ರೀರಾಮ ಕ್ರಿಕೆಟರ್ಸ್ ವಿರುದ್ಧವಾಗಿ ಧರಣಿ ಕ್ರಿಕೆಟರ್ಸ್ ಎರಡು ತಂಡದ ಆಟಗಾರರು ಬೇಗ ಸಜ್ಜಾಗಿರ್ಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಆರಂಭಿಕ ಚೆಂಡು ಬೀಸುವಂತ ಪ್ರಯತ್ನವನ್ನು ಮಾಡಿದ್ರು ತಾನ್ ಮೂಲಕ ಈ ಬಾರಿ ಹೋದ್ದರಿ ಆಘಾತ. ಸಂಜು ಬ್ಯಾಕ್ ಟು ಪವಿಲಿಯನ್. 5ರ ಮುಂದೆ 31 ಅಂಚುಗಳು ಬರಬೇಕಾಗಿದೆ. 5ಕ್ಕೆ 31. ವಸಾಹತುಗಾರ ದಿಲೀಪ ಸ್ಟ್ರೈಕ್ನ ಪಡೆದುಕೊಳ್ತಾ ಇದ್ದಾರೆ. 5ರ ಮುಂದೆ 31. ಆರಂಭಿಕ ಚೆಂಡು ಬೀರಿಸಿದ ಹೊಡೆತ ಸ್ವಿಚ್ ಹಿಟ್ ಮುಖೇನವಾಗಿ ಚೆಂಡು ಸೀಮಾರಕ್ಕೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. 6 ಷಟ್ಕ ಹಾರಾಟ ಹೆಚ್ಚುವರಿಯ ಸೇರ್ಪಡೆ ಕೂಡ. ಮತ್ತೊಮ್ಮೆ ಸ್ವಿಚ್ ಇನ್ ಮಾಡುವಂತ ಪ್ರಯತ್ನ ಮಾಡಿದ್ರು. ಓಟಿಗಳಿಗೆ ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇಲ್ಲ. 3ರ ಮುಂದೆ 25. ಬಿರುಸಿನ ಚೆಂಡು ಗಾಳಿಯಲ್ಲಿ ಚೆಂಡು ತೇಲ್ತಾ ಇದೆ. ಬಾರಿ ಕ್ಷೇತ್ರ ರಕ್ಷಣೆ ಮಾಡಿದ್ರು. ಹುದ್ದರಿ ಆಘಾತ. 2ಕ್ಕೆ 25. ಜಯಕ್ಕಾಗಿ 2 ಚೆಂಡಿನ ಮುಂದೆ 25 ಅಂಚುಗಳು ಬರಬೇಕಾಗಿದೆ. ಈ ಒಂದು ಪಂದ್ಯಾಟ ಈಗಾಗಲೇ ಸಮೃದ್ಧಿ ಕ್ರಿಕೆಟರ್ಸ್ನ ಜಯವನ್ನು ಗಳಿಸ್ತಾ ಇದೆ. ಕೇವಲ ಅಂತಿಮ 2 ಚೆಂಡಿನ ಮುಂದೆ 25 ಅಂಚುಗಳು ಬರಬೇಕಾಗಿದೆ. ನಿರ್ವಸಿನ ಹೊಡೆತವನ್ನು ದಾಖಲಿಸುವ ಪ್ರಯತ್ನ ಮಾಡಿದ್ರು. ಲೆಗ್ ಸೈಡ್ ಮೇಲ್ಭಾಗದಲ್ಲಿ ಬಾರಿ ಚುರುಕಿನ ರಕ್ಷಣೆ ಮಾಡಿದ್ರು. ಒಂದೊಟ್ಟದ ಪೂರೈಕೆ ಕೂಡ. ಅಂತಿಮ 1ರ ಮುಂದೆ 24. ಸ್ವಿಚ್ ಹಿಟ್ ಮಾಡುವಂತಹ ಮುಖೇನವಾಗಿ ಚೆಂಡು ಬೌಂಡರಿ ಹೊರತಿರುವ ಕಾಣ್ತಾ ಇದೆ. ಒಂದು ಪಂದ್ಯಾಟವನ್ನ ಸಮೃದ್ಧಿ ಕ್ರಿಕೆಟರ್ಸ್ ತಂಡವು 20 ರನ್ಗಳಿಂದ ಜಯವನ್ನು ಗಳಿಸಿ ಮುಂದಿನ ಹಂತಕ್ಕೆ ಸಜ್ಜಾಗ್ತಾ ಇದೆ. ಗೆದ್ದ ತಂಡಕ್ಕೆ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಸೋತ ತಂಡಕ್ಕೆ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ದಿನದ 3ನೇ ಪಂದ್ಯಾಟ ಶ್ರೀರಾಮ ಕ್ರಿಕೆಟರ್ಸ್ ವಿರುದ್ಧವಾಗಿ ಧರಣಿ ಕ್ರಿಕೆಟರ್ಸ್. ದಯಮಾಡಿ ಶ್ರೀರಾಮ ಕ್ರಿಕೆಟರ್ಸ್ ತಂಡವು ಟಾಸ್ ಅನ್ನು ಗೆದ್ದು ಕ್ಷೇತ್ರ ರಕ್ಷಣೆಯನ್ನು ಆಯ್ದುಕೊಳ್ತಾ ಇದೆ. ದಯಮಾಡಿ ತಂಡದ ನಾಯಕರಿಗೆ ಒಂದು ಕಿವಿ ಮಾತನ್ನ ಹೇಳ್ತಾ ಇದ್ದೇನೆ. ತಂಡದ ಆಟಗಾರರು ಬೇಗ ಕ್ಷೇತ್ರ ರಕ್ಷಣೆ ಆಯ್ದುಕೊಳ್ಬೇಕಾಗೂ ಧರಣಿ ಕ್ರಿಕೆಟರ್ಸ್ನ ಆರಂಭಿಕ ಆಟಗಾರರು ಆದಷ್ಟು ಬೇಗ ರಂಗ ಪ್ರವೇಶವನ್ನು ಪಡೆದುಕೊಳ್ಬೇಕಂತ ಕೇಳಿಕೊಳ್ತಾ ಇದ್ದೇನೆ.